ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ತಮಿಳಿನ ಕ್ರೈಮ್ ಥ್ರಿಲ್ಲರ್ ಮೂವಿ ಆದಂತಹ 11 ಅನ್ನೋ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಈ ಮೂವಿನ KRM ಅನ್ನೋರು ರಿಕ್ವೆಸ್ಟ್ ಮಾಡಿದ್ರು. ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಚೆನ್ನೈಯಲ್ಲಿ ಸೀರಿಯಲ್ ಕೊಲೆಗಳು ಆಗ್ತಾ ಇರುತ್ತೆ. ಅದನ್ನ ಇನ್ವೆಸ್ಟಿಗೇಟ್ ಮಾಡೋಕೆ ಹೋದ ಪೊಲೀಸ್ ಆಫೀಸರ್ಗೆನೆ ಆಕ್ಸಿಡೆಂಟ್ ಆಗಿ ಕೋಮಾಗೆ ಹೋಗ್ಬಿಡ್ತಾರೆ. ಆವಾಗ ಈ ಕೇಸ್ನ ನಮ್ಮ ಕಥೆಯ ನಾಯಕ ಅರವಿಂದನ್ಗೆ ಅಸೈನ್ ಮಾಡ್ತಾರೆ. ಈ ಸೀರಿಯಲ್ ಕೊಲೆಗಳು ಆಗ್ತಾ ಇದ್ದಿದ್ದು ಯಾಕೆ, ಕೊಲೆಗಳನ್ನು ಮಾಡ್ತಾ ಇದ್ದಿದ್ದು ಯಾರು, ಅರವಿಂದ್ ಕೈಲಿ ಕೊಲೆಗಾರನನ್ನ ಹಿಡಿಯೋಕೆ ಆಯ್ತಾ ಅಂತ ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಮೂವಿಯ ಕೊನೆಯ 30 ನಿಮಿಷ ಮಾತ್ರ ನೀವು ಊಹೆ ಕೂಡ ಮಾಡೋಕೆ ಆಗದೇ ಇರೋ ರೀತಿ ಇದೆ. ನೀವು ಕಿಲ್ಲರ್ ಯಾರು ಅಂತ ಗೆಸ್ ಮಾಡಿದ್ರು ಮೂವಿ ಮುಗಿಯೋವರೆಗೂ ಕಿಲ್ಲರ್ ಯಾರು ಅಂತ ಗೊತ್ತಾಗಲ್ಲ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ಒಂದು ಬೆನ್ಸ್ ಕಾರ್ನ ತೋರಿಸ್ತಾರೆ. ಅದರಲ್ಲಿ ಬಂದ ಕಿಲ್ಲರ್ ಕಾರ್ ಡಿಕ್ಕಿಯಿಂದ ಆಲ್ರೆಡಿ ಕೊಲೆ ಮಾಡಿರೋ ಒಬ್ಬ ವ್ಯಕ್ತಿನ ಈಚೆ ತೆಗೆದು ಅವನ ಮೇಲೆ ಪೆಟ್ರೋಲ್ ಸುರಿದು ಸುಟ್ಟಾಕ್ತಾನೆ. ಮಾರನೇ ದಿನ ಬಾಡಿ ಸಿಕ್ಕಿದೆ ಅಂತ ಪೊಲೀಸರಿಗೆ ಗೊತ್ತಾಗಿ ಪೋಸ್ಟ್ ಮಾರ್ಟಮ್ ಮಾಡೋಕೆ ಹಾಸ್ಪಿಟಲ್ಗೆ ಕಳಿಸ್ತಾರೆ. ಅದೇ ದಿನ ಒಂದು ಫೈನಾನ್ಸ್ ಕಂಪನಿಗೆ 4-5 ಜನ ನುಗ್ಗಿ ದುಡ್ಡೆಲ್ಲ ದರೋಡೆ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಆ ದರೋಡೆ ಮಾಡುವಾಗ ಸೆಕ್ಯೂರಿಟಿನ ಕೊಲೆ ಮಾಡಿ ಹೋಗ್ತಾರೆ. ಅದಕ್ಕೆ ಪ್ಯಾರಲಲ್ ಆಗಿ ನಮಗೆ ನಮ್ಮ ಕಥೆಯ ನಾಯಕ ACP ಅರವಿಂದ್ ನ ತೋರಿಸ್ತಾರೆ. ಅರವಿಂದ್ಗೆ ರಾಬರಿ ಆಗಿದೆ ಅಂತ ಕಾಲ್ ಬರುತ್ತೆ. ಅರವಿಂದ್ ಕರೆಕ್ಟ್ ಆಗಿ ರಾಬರಿ ಮಾಡಿರೋರ ಜಾಗಕ್ಕೇನೆ ಹೋಗ್ತಾನೆ. ಅರವಿಂದ್ ಅಷ್ಟು ಕರೆಕ್ಟ್ ಆಗಿ ಅಲ್ಲಿಗೆ ಹೇಗೆ ಬಂದ ಅಂತ ಅವನೇ ಆ ರಾಬರಿ ಮಾಡಿರೋರಿಗೆ ಹೇಳ್ತಾನೆ. ಅದು ಹೇಗೆ ಅಂದ್ರೆ, ಅರವಿಂದ್ಗೆ ಈ ರೀತಿ ಫೈನಾನ್ಸ್ ಕಂಪನಿಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ದರೋಡೆ ಆಗ್ತಿದೆ ಅಂತ ಮೊದಲೇ ಗೊತ್ತಿರುತ್ತೆ. ಅದಕ್ಕೆ ಅರವಿಂದ್ ಅವ್ರ ಕಡೆ ಅವರಿಂದಾನೆ ಎಲ್ಲಾ ಫೈನಾನ್ಸ್ ಕಂಪನಿಗಳಲ್ಲಿ ಟ್ರ್ಯಾಕರ್ ಇರೋ ಚಿನ್ನದ ವಿಗ್ರಹ ಇಟ್ಟಿರ್ತಾನೆ. ಇವಾಗ ರಾಬರ್ಸ್ ದುಡ್ಡಿನ ಜೊತೆ ಆ ವಿಗ್ರಹ ಕೂಡ ಎತ್ಕೊಂಡು ಬಂದಿರ್ತಾರೆ. ಅದರಿಂದ ಅರವಿಂದ್ ಅಷ್ಟು ಕರೆಕ್ಟ್ ಆಗಿ ಅವ್ರಿರೋ ಜಾಗಕ್ಕೆ ಬಂದಿರ್ತಾನೆ. ಇದನ್ನೆಲ್ಲ ಅರವಿಂದ್ ಎಲ್ಲಾ ರಾಬರ್ಸ್ಗೂ ಹೇಳಿ ಎಲ್ರಿಗೂ ಚೆನ್ನಾಗಿ ಹೊಡಿತಾನೆ. ಅಷ್ಟರಲ್ಲಿ ಬ್ಯಾಕಪ್ ಬರುತ್ತೆ. ಎಲ್ರೂನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಈ ರಾಬರಿ ಈ ಮೂವಿಯ ಒಂದು ಮೇನ್ ಪಾರ್ಟ್, ನೆನಪಲ್ಲಿ ಇಟ್ಕೊಳ್ಳಿ. ಇವಾಗ ನಾವು ಮೊದಲನೇ ಸೀನಲ್ಲಿ ನೋಡಿದ್ದ ರೀತಿನೇ ಇನ್ನೊಂದು ಕೊಲೆ ಆಗುತ್ತೆ. ಇವಾಗ ಈ ಸೀರಿಯಲ್ ಕಿಲ್ಲರ್ನ ಹಿಡಿಯೋಕೆ ಆ ಕೇಸ್ನ ACP ರಂಜಿತ್ ಕುಮಾರ್ಗೆ ಅಸೈನ್ ಮಾಡ್ತಾರೆ. ಒಂದ್ ಕಡೆ ಒಂದಾದ ಮೇಲೆ ಒಂದು ಕೊಲೆಗಳು ಒಂದೇ ರೀತಿ ಆಗ್ತಾ ಇದ್ರೆ ರಂಜಿತ್ಗೆ ಕೇಸ್ನ ಸಾಲ್ವ್ ಮಾಡೋಕೆ ಆಗ್ತಾ ಇರಲ್ಲ. ಇನ್ನೊಂದ್ ಕಡೆ ಅರವಿಂದ್ಗೆ ಡ್ರಗ್ಸ್ ನ ಟ್ಯಾಬ್ಲೆಟ್ ರೀತಿ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ. ಆ ಮಾತ್ರೆನ ಒಟ್ಟಿಗೆ 4-5 ಮಾತ್ರೆ ತಗೊಂಡ್ರೆ ಬ್ರೈನ್ ಡೆಡ್ ಆಗಿ ಸತ್ತೋಗ್ತಾರೆ ಅಂತ ಗೊತ್ತಾಗುತ್ತೆ. ಕಡೆಗೆ ಒಬ್ಬ ಡ್ರಗ್ ಪೆಡ್ಲರ್ ನ ಫಾಲೋ ಮಾಡ್ತಾ ಅರವಿಂದ್ ಟ್ಯಾಬ್ಲೆಟ್ ರೀತಿ ಡ್ರಗ್ಸ್ ನ ಸೇಲ್ ಮಾಡ್ತಿದ್ದ ಇಡೀ ಗುಂಪನ್ನ ಹಿಡಿದಾಕ್ತಾನೆ. ಈ ಕಡೆ ರಂಜಿತ್ ಕೇಸ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಗೊತ್ತಾಗದೆ ತಲೆ ಕೆಟ್ಟೋಗಿರುತ್ತೆ. ರಂಜಿತ್ ಏನ್ ಮಾಡೋದು ಅಂತ ಯೋಚನೆ ಮಾಡುವಾಗ ರಂಜಿತ್ಗೆ ಒಂದು ಕಾಲ್ ಬರುತ್ತೆ. ರಂಜಿತ್ ಕಾಲಲ್ಲಿ ಮಾತಾಡಿ ಅವನ್ ಜೀಪ್ ತಗೊಂಡು ಹೋಗುವಾಗ ಅವನಿಗೆ ಆಕ್ಸಿಡೆಂಟ್ ಆಗಿ ಕೋಮಾಗೆ ಹೋಗ್ಬಿಡ್ತಾನೆ. ಇದು ಎಲ್ಲಾ ನ್ಯೂಸ್ ಅಲ್ಲೂ ಬಂದು ಕೇಸ್ನ ಬೇಗ ಸಾಲ್ವ್ ಮಾಡೋಕೆ ಪೊಲೀಸರಿಗೆ ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಈ ಸೀರಿಯಲ್ ಕೊಲೆ ಕೇಸ್ನ ಅರವಿಂದ್ಗೆ ಅಸೈನ್ ಮಾಡ್ತಾರೆ. ಅರವಿಂದ್ಗೆ ಆ ಕೇಸ್ಗೆ ಸಹಾಯ ಮಾಡೋಕೆ SI ಮನೋಹರ್ನ ಅಪಾಯಿಂಟ್ ಮಾಡ್ತಾರೆ. ಮೊದಲು ಅರವಿಂದ್ ಕೊಲೆ ಆಗಿರೋ ಎಲ್ಲಾ ಸ್ಥಳಗಳನ್ನ ಚೆಕ್ ಮಾಡಬೇಕು ಅಂತ ಹೇಳಿ ಎಲ್ಲಾ ಜಾಗಗಳಿಗೂ ಹೋಗಿ ಚೆಕ್ ಮಾಡ್ತಾನೆ. ಎಲ್ಲಾ ಜಾಗ ಚೆಕ್ ಮಾಡಿದ್ಮೇಲೆ ಅರವಿಂದ್ಗೆ ರಂಜಿತ್ ಕೈಲಿ ಯಾಕೆ ಆ ಕೇಸ್ನ ಸಾಲ್ವ್ ಮಾಡೋಕೆ ಆಗ್ತಿರ್ಲಿಲ್ಲ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಕೊಲೆ ಆಗಿರೋ ಜಾಗಗಳಲ್ಲಿ ಯಾವುದೇ CCTV ಇರಲ್ಲ. ಫುಟ್ ಪ್ರಿಂಟ್, ಫಿಂಗರ್ ಪ್ರಿಂಟ್, ಹೇರ್ ಫಾಲಿಕಲ್ ಏನೂ ಸಿಕ್ಕಿರಲ್ಲ. ಅದರಿಂದ ಕೇಸ್ನ ಸಾಲ್ವ್ ಮಾಡೋಕೆ ಆಗ್ತಾ ಇರಲ್ಲ. ಇವಾಗ ಅರವಿಂದ್ ಮನೋಹರ್ ಜೊತೆ ಇದನ್ನೆಲ್ಲ ಮಾತಾಡ್ಕೊಂಡು ವಾಪಸ್ ಮನೆಗೆ ಬರುವಾಗ ಮನೋಹರ್ಗೆ ಅವನ ಮನೆ ಕೆಲಸದವಳು ಕಾಲ್ ಮಾಡಿ ಅವನ ಮಗ ಊಟ ಮಾಡ್ತಿಲ್ಲ ಅಂತ ಹೇಳ್ತಾಳೆ. ಮನೋಹರ್ನ ಹೆಂಡತಿ ಸತ್ತೋಗಿರ್ತಾಳೆ. ಮನೋಹರ್ಗೆ ಇವಾಗ ಅವನ ಮಗನೇ ಪ್ರಪಂಚ ಆಗಿರ್ತಾನೆ. ಮನೋಹರ್ ಅದನ್ನೆಲ್ಲ ಅರವಿಂದ್ಗೆ ಹೇಳ್ತಾ ಅವನ್ ಮನೆ ಹತ್ರ ಹೋಗಿ ಅವನ್ ಮಗನ್ನ ಅರವಿಂದ್ಗೆ ತೋರಿಸ್ತಾನೆ. ಅರವಿಂದ್ ಅಲ್ಲಿಂದ ಮನೆ ಕಡೆ ಹೋಗ್ತಾನೆ. ನೆಕ್ಸ್ಟ್ ಡೇ ಅರವಿಂದ್ ಆಫೀಸ್ಗೆ ಹೋಗುವಾಗ ಅವನ್ ಜೀಪ್ ಕೈ ಕೊಡುತ್ತೆ. ಅದಕ್ಕೆ ಅರವಿಂದ್ ಜೀಪ್ ಇಳಿದು ರೋಡಲ್ಲಿ ಬರ್ತಿದ್ದ ಕಾರ್ಗೆ ಕೈ ಅಡ್ಡ ಹಾಕ್ತಾನೆ. ಒಂದು ಕಾರ್ ನಿಲ್ಸುತ್ತೆ. ಆ ಕಾರ್ ಒಳಗೆ ಒಂದು ಹುಡುಗಿ ಇರ್ತಾಳೆ. ಅವಾಗ ನಮಗೆ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಆ ಹುಡುಗಿ ಹೆಸರು ಸಂಜನಾ ಅಂತ. ಆ ಹುಡುಗಿ ಮನೆಯವರು ಆ ಹುಡುಗಿಗೆ ಒಂದು ಹುಡುಗನ್ನ ನೋಡಿರ್ತಾರೆ. ಅವಳು ಅವನ್ನ ಮೀಟ್ ಮಾಡೋಕೆ ಒಂದು ಕಾಫಿ ಶಾಪ್ಗೆ ಬಂದಿರ್ತಾಳೆ. ಅಲ್ಲಿ ಅವಳು ಆ ಹುಡುಗನ್ನ ನೋಡೋ ಬದಲು ಅರವಿಂದ್ ನ ನೋಡ್ತಾಳೆ. ನೋಡಿದ ತಕ್ಷಣ ಅವಳಿಗೆ ಅರವಿಂದ್ ಇಷ್ಟ ಆಗ್ತಾನೆ. ಅಷ್ಟರಲ್ಲಿ ರೌಡಿಗಳು ಅರವಿಂದ್ ನ ಅವನು ಹ್ಯಾಂಡಲ್ ಮಾಡ್ತಿರೋ ಕೇಸಿಂದ ದೂರ ಇಡೋಕೆ ಅವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಅರವಿಂದ್ ಹೀರೋ ಅಲ್ವಾ, ಎಲ್ರಿಗೂ ಚೆನ್ನಾಗಿ ಹೊಡಿತಾನೆ. ಸಂಜನಾಗೆ ಅರವಿಂದ್ ಒಬ್ಬ ಖಡಕ್ ಪೊಲೀಸ್ ಆಫೀಸರ್ ಅಂತ ಗೊತ್ತಾಗುತ್ತೆ. ಆಮೇಲೆ ಸಂಜನಾ ಅರವಿಂದ್ ಹಿಂದೆನೆ ಓಡಾಡ್ತಾ ಇರ್ತಾಳೆ. ಅವ್ನು ಎಲ್ಲೇ ಹೋದ್ರು ಅವನ ಹಿಂದೆನೆ ಹೋಗ್ತಾ ಇರ್ತಾಳೆ. ಇವಾಗ್ಲೂ ಕೂಡ ಅವನ್ನ ಫಾಲೋ ಮಾಡ್ಕೊಂಡೇ ಬಂದಿರ್ತಾಳೆ. ಇವಾಗ ಅರವಿಂದ್ಗೆ ಅದು ಸಂಜನಾ ಅಂತ ಗೊತ್ತಾಗಿ ಡ್ರಾಪ್ ಬೇಡ ಅಂತಾನೆ. ಆದ್ರೆ ಆಫೀಸ್ಗೆ ಟೈಮ್ ಆಗ್ತಿದ್ದ ಕಾರಣ ಅವಳ ಕಾರಲ್ಲೇ ಡ್ರಾಪ್ ತಗೋತಾನೆ. ಅರವಿಂದ್ ಕೋಮಾದಲ್ಲಿದ್ದ ರಂಜಿತ್ನ ನೋಡೋಕೆ ಹಾಸ್ಪಿಟಲ್ಗೆ ಹೋಗ್ತಾನೆ.
ಅಲ್ಲಿ ಅರವಿಂದ್ ರಂಜಿತ್ ಹೆಂಡತಿಗೆ ಧೈರ್ಯ ಹೇಳಿ ಅಲ್ಲಿಂದ ಹೋಗ್ತಾನೆ. ಅದೇ ದಿನ ರಾತ್ರಿ ಕಿಲ್ಲರ್ ಕಾರಲ್ಲಿ ಬಂದು ಮುಖಕ್ಕೆ ಮಾಸ್ಕ್ ಹಾಕೊಂಡು ಒಂದು ಬಸ್ ಸ್ಟಾಪ್ ಅಲ್ಲಿ ಕೂತಿದ್ದ ಒಬ್ಬ ವ್ಯಕ್ತಿನ ಕಿಡ್ನಾಪ್ ಮಾಡಿಬಿಟ್ಟು ಕೊಲೆ ಮಾಡ್ತಾನೆ. ಅದು ಅರವಿಂದ್ಗೆ ಗೊತ್ತಾಗಿ ಸ್ಪಾಟ್ಗೆ ಬಂದು ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾನೆ. ಇವಾಗ್ಲೂ ಅವರಿಗೆ ಯಾವುದೇ ಕ್ಲೂ ಸಿಗಲ್ಲ. ಆದ್ರೆ ಸತ್ತಿದ್ದ ವ್ಯಕ್ತಿಯ ಕಾಲಲ್ಲಿ ಒಂದು ಮೆಟಲ್ ಸಿಗುತ್ತೆ. ಅದನ್ನ ಹಿಡ್ಕೊಂಡು ಅರವಿಂದ್ ಮೆಟಲ್ ನ ಆಂಕಲ್ ಗೆ ಹಾಕೋ ಡಾಕ್ಟರ್ ಹತ್ರ ಹೋಗಿ ಕೇಳ್ತಾನೆ. ಅವರು ಅದನ್ನ ಆಂಕಲ್ ಗೆ ಹಾಕೋದು, ಆ ಮೆಟಲ್ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಬೇಕು ಅಂದ್ರೆ ಅದ್ರ ಮ್ಯಾನುಫ್ಯಾಕ್ಚರ್ ಕಂಪನಿಲಿ ವಿಚಾರಿಸಿ ಅಂತ ಹೇಳ್ತಾನೆ. ಅರವಿಂದ್ ಸರಿ ಅಂತ ಈಚೆ ಬಂದಾಗ ಅದೇ ಹಾಸ್ಪಿಟಲ್ ಅಲ್ಲಿ ಒಂದು ರೂಮ್ ಇಂದ ಮನೋಹರ್ ಈಚೆ ಹೋಗ್ತಾ ಇರೋದನ್ನ ನೋಡ್ತಾನೆ. ಅದಕ್ಕೆ ಅರವಿಂದ್ ಆ ರೂಮ್ ಒಳಗೆ ಹೋಗಿ ಡಾಕ್ಟರ್ನ ಮನೋಹರ್ ಅಲ್ಲಿಗೆ ಯಾಕೆ ಬಂದಿದ್ದ ಅಂತ ಕೇಳಿದಾಗ ಮನೋಹರ್ಗೆ ಕಾರ್ಡಿಯೋಮಯೋಪತಿ ಅನ್ನೋ ಹಾರ್ಟ್ ಡಿಸೀಸ್ ಇದೆ, ಅವನ ಹಾರ್ಟ್ ನ ಟ್ರಾನ್ಸ್ಪ್ಲಾಂಟ್ ಮಾಡಿಸಿದ್ರೆ ಮಾತ್ರ ಬದುಕೋದು, ಇಲ್ಲ ಕೆಲವು ದಿನಗಳಲ್ಲಿ ಸತ್ತೋಗ್ತಾನೆ ಅಂತ ಡಾಕ್ಟರ್ ಇಂದ ಅರವಿಂದ್ಗೆ ಗೊತ್ತಾಗುತ್ತೆ. ಅರವಿಂದ್ಗೆ ಮನೋಹರ್ ಪಾಪ ಅನ್ಸೋಕೆ ಶುರು ಆಗುತ್ತೆ. ಇವಾಗ ಅರವಿಂದ್ ಕಳೆದ 7 ತಿಂಗಳಿಂದ ಇತ್ತೀಚೆಗೆ ಯಾರ್ಯಾರು ಕಾಲಿಗೆ ಮೆಟಲ್ ಹಾಕಿಸ್ಕೊಂಡಿದ್ದಾರೋ ಅವ್ರ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿ ಅದ್ರಲ್ಲಿ ಅರವಿಂದೇ 7 ಜನರನ್ನ ಶಾರ್ಟ್ ಲಿಸ್ಟ್ ಮಾಡ್ತಾನೆ. ಎಲ್ಲರನ್ನು ಹೋಗಿ ಅವರು ಕಾಲಿಗೆ ಮೆಟಲ್ ಹಾಕೊಂಡಿದ್ದಾರಾ ಅಂತ ಚೆಕ್ ಮಾಡ್ತಾನೆ. ಯಾಕಂದ್ರೆ ಸತ್ತಿರೋ ವ್ಯಕ್ತಿ ಬಾಡಿನ ಯಾರು ಕ್ಲೈಮ್ ಮಾಡ್ಕೊಂಡಿರಲ್ಲ. ಅದಕ್ಕೆ ಅಡ್ರೆಸ್ ಇಟ್ಕೊಂಡು ಯಾರ ಮನೆಯಲ್ಲಿ ಮೆಟಲ್ ಹಾಕಿಸ್ಕೊಂಡಿರೋ ವ್ಯಕ್ತಿ ಇರಲ್ವೋ ಅಂತ ಗೊತ್ತಾಗುತ್ತೋ ಅವನೇ ಸತ್ತಿರೋದು ಅಂತ ಕನ್ಫರ್ಮ್ ಆಗುತ್ತೆ. ಅದಕ್ಕೆ ಎಲ್ರು ವಿಚಾರಿಸ್ಕೊಂಡು ಹೋಗುವಾಗ ಕಡೆಗೆ ಸುಧಾಕರ್ ಅನ್ನೋ ವ್ಯಕ್ತಿ ಮನೆಗೆ ಹೋಗ್ತಾರೆ. ಸುಧಾಕರ್ ಕೂಡ ಕಾಲಿಗೆ ಮೆಟಲ್ ಹಾಕಿಸ್ಕೊಂಡಿರೋದಾಗಿ ಹೇಳ್ತಾನೆ. ಆದ್ರೆ ಸುಧಾಕರ್ ವಿಚಿತ್ರವಾಗಿ ಆಡ್ತಾ ಇರ್ತಾನೆ. ಅದಕ್ಕೆ ಅರವಿಂದ್ಗೆ ಸುಧಾಕರ್ ಏನೋ ಮುಚ್ಚಿಡ್ತಾ ಇದ್ದಾನೆ ಅಂತ ಅನ್ಸೋಕೆ ಶುರು ಆಗುತ್ತೆ. ಆದ್ರೂ ಏನು ಮಾತಾಡದೆ ಅಲ್ಲಿಂದ ಸುಮ್ನೆ ಹೋಗ್ತಾನೆ. ಸುಧಾಕರ್ ಮನೆಯಿಂದ ಅರವಿಂದ್ ಈಚೆ ಬಂದಾಗ ಸಂಜನಾ ಕಾಲ್ ಮಾಡಿ ಅವರು ಫಸ್ಟ್ ಭೇಟಿಯಾಗಿದ್ದ ಜಾಗಕ್ಕೆ ಬನ್ನಿ ಅರ್ಜೆಂಟ್ ಅಂತ ಹೇಳ್ತಾಳೆ. ಅರವಿಂದ್ ಸರಿ ಅಂತ ಅಲ್ಲಿಗೆ ಹೋದಾಗ ಅವಳು ಅರವಿಂದ್ಗೆ ಪ್ರಪೋಸ್ ಮಾಡಿ ರಿಂಗ್ ಕೂಡ ತೋರಿಸ್ತಾಳೆ. ಅದಕ್ಕೆ ಅರವಿಂದ್ ಸಂಜನಾಗೆ ಈ ವಯಸ್ಸಲ್ಲಿ ಇದೆಲ್ಲ ಕಾಮನ್, ನಿಮ್ಮನೆ ನೋಡೋ ಹುಡುಗನ್ನ ಮದುವೆ ಆಗು ಅಂತ ಬೈತಾನೆ. ಅವಾಗ ಸಂಜನಾಗೂ ಕೋಪ ಬಂದು ನೀನಾಗೆ ನನ್ನ ಹತ್ರ ಬರೋವರೆಗೂ ನನ್ನ ಮುಖನೂ ನಿಂಗೆ ತೋರ್ಸಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಅದೇ ದಿನ ಇನ್ನೊಂದು ಕೊಲೆ ಆಗುತ್ತೆ. ಇಷ್ಟು ದಿನ ಸಿಟಿ ಹೊರಗೆ ಆಗ್ತಿದ್ದ ಕೊಲೆ ಈ ಸಲ ಸಿಟಿ ಒಳಗೆ ಆಗಿರುತ್ತೆ. ಆ ಏರಿಯಾ ಲಿಮಿಟ್ಸ್ ಪೊಲೀಸ್ ಇನ್ಸ್ಪೆಕ್ಟರ್ನ ಅರವಿಂದ್ ಯಾವ್ದಾದ್ರು ಮಿಸ್ಸಿಂಗ್ ಕಂಪ್ಲೇಂಟ್ ಬಂದಿದ್ಯಾ ಅಂತ ಕೇಳಿದಾಗ ಅವನು ಇಲ್ಲ ಅಂತಾನೆ. ಅವಾಗ ಅಲ್ಲೇ ಇದ್ದ ಒಬ್ಬ ಕಾನ್ಸ್ಟೇಬಲ್ ಅವ್ರ ಸ್ಟೇಷನ್ಗೆ ಒಬ್ಬ ಭಿಕ್ಷುಕ ಯಾವುದೋ ಕೊಲೆ ನೋಡಿರೋದಾಗಿ ಹೇಳ್ತಿದ್ದ ಅಂತ ಹೇಳ್ತಾನೆ. ಅದಕ್ಕೆ ಅರವಿಂದ್ ಆ ಭಿಕ್ಷುಕನ ಹುಡಿಕೊಂಡು ಹೋಗಿ ವಿಚಾರಿಸಿದಾಗ ಅವನು 2 ದಿನದ ಹಿಂದೆ ಒಬ್ಬ ವ್ಯಕ್ತಿ ಬಸ್ ಇಳಿದು ಮನೆ ಕಡೆ ಹೋಗ್ತಿದ್ದ ಒಂದು ಹುಡುಗಿನ ಕಿಡ್ನಾಪ್ ಮಾಡೋದನ್ನ ನೋಡ್ದೆ ಅಂತ ಹೇಳ್ತಾನೆ. ಜೊತೆಗೆ ಆ ಹುಡುಗಿ ಡೈಲಿ ಸ್ಕೂಟಿಯಲ್ಲಿ ಹೋಗ್ತಿದ್ಲು, ಅವತ್ತು ಮಾತ್ರ ಬಸ್ಸಲ್ಲಿ ಬಂದ್ಲು ಅಂತ ಹೇಳ್ತಾನೆ. ಆ ಹುಡುಗಿ ಸ್ಕೂಟಿ ಬಿಟ್ಟು ಬಸ್ಸಲ್ಲಿ ಹೋಗಿದ್ದಾಳೆ ಅಂದ್ರೆ ಸ್ಕೂಟಿ ಕೆಟ್ಟೋಗಿರುತ್ತೆ. ಸ್ಕೂಟಿನ ಯಾವ್ದಾದ್ರು ಗ್ಯಾರೇಜ್ ಅಲ್ಲಿ ಇರುತ್ತೆ ಅಂತ ಚೆಕ್ ಮಾಡಿದಾಗ ಒಂದು ಗ್ಯಾರೇಜ್ ಅಲ್ಲಿ ಆ ಹುಡುಗಿಯ ಸ್ಕೂಟರ್ ಸಿಗುತ್ತೆ. ಆ ಸ್ಕೂಟರ್ ಒಳಗೆ ಇರೋ ಫೈಲ್ ಇಂದ ಆ ಹುಡುಗಿ ಹೆಸರು ಮೀರಾ ಅಂತ ಗೊತ್ತಾಗುತ್ತೆ. ಮತ್ತೆ ಅವಳ ಅಡ್ರೆಸ್ ಸಿಗುತ್ತೆ. ಅಲ್ಲಿಗೆ ಅರವಿಂದ್ ಆ ಏರಿಯಾ ಪೊಲೀಸರ ಜೊತೆ ಹೋದಾಗ ಆ ಹುಡುಗಿ ನಿನ್ನೆ ಬಂದು ಗಾಬರಿಲಿ ಅವಳ ನಾಯಿ ಮರಿ ಕಳೆದೋಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ಲು ಅಂತ ಗೊತ್ತಾಗುತ್ತೆ. ಆದ್ರೆ ಅವಳ ಮನೆಯಲ್ಲಿ ನಾಯಿ ಮರಿ ಇರೋ ರೀತಿ ಗುರುತು ಇರಲ್ಲ. ಅದಕ್ಕೆ ಅರವಿಂದ್ ಮೀರಾ ಮನೆ ಚೆಕ್ ಮಾಡುವಾಗ ಅವಳ ರೂಮ್ ಅಲ್ಲಿ ಫೋಟೋಸ್ ಕಾಣಿಸ್ತಾವೆ. ಅವಾಗ ಅರವಿಂದ್ಗೆ ಮೀರಾ ಒಬ್ಬಳು ಟ್ವಿನ್ ಅಂತ ಗೊತ್ತಾಗುತ್ತೆ. ಜೊತೆಗೆ ಅಲ್ಲೇ ಇದ್ದ ಸ್ಕೂಲ್ ಗ್ರೂಪ್ ಫೋಟೋ ನೋಡಿ ಅರವಿಂದ್ ಶಾಕ್ ಆಗ್ತಾನೆ. ಯಾಕೆ ಅಂದ್ರೆ ಒಂದೇ ಕ್ಲಾಸ್ ಅಲ್ಲಿ 11 ಟ್ವಿನ್ಸ್ ಇರ್ತಾರೆ. ಅದೇ ರೀತಿ ಇದ್ದ ಸ್ಕೂಲ್ ಫೋಟೋನ ಅರವಿಂದ್ ಸುಧಾಕರ್ ಮನೆಯಲ್ಲೂ ನೋಡಿರ್ತಾನೆ. ಅದಕ್ಕೆ ಇವಾಗ ಸುಧಾಕರ್ನು ಅರೆಸ್ಟ್ ಮಾಡ್ಕೊಂಡು ಮೀರಾನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾನೆ. ಇವಾಗ ಸುಧಾಕರ್ ಮತ್ತೆ ಮೀರಾ ಅವರವರ ಕಥೆಗಳನ್ನ ಹೇಳೋಕೆ ಶುರು ಮಾಡ್ತಾರೆ. ಇವಾಗ ಸುಧಾಕರ್ ಹೇಳೋದು ಅವನ ಹೆಸರು ಸುರೇಂದರ್ ಅಂತ. ಸುಧಾಕರ್ ಸತ್ತೋಗಿರ್ತಾನೆ. ಒಂದಿನ ರಾತ್ರಿ ಸುಧಾಕರ್ ಸುರೇಂದರ್ಗೆ ಕಾಲ್ ಮಾಡಿ ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ತಾನೆ. ಆದ್ರೆ ಸುರೇಂದರ್ ಬೆಳಿಗ್ಗೆ ಇದ್ದಾಗ್ಲೂ ಸುಧಾಕರ್ ಬಂದಿರಲ್ಲ. ಅವಾಗ ಕಿಲ್ಲರ್ ಸುಧಾಕರ್ ಫೋನಿಂದ ಸುರೇಂದರ್ಗೆ ಫೋನ್ ಮಾಡಿ ಸುಧಾಕರ್ ಜೀವಂತವಾಗಿ ಬೇಕು ಅಂದ್ರೆ ಅವನು ಹೇಳಿದ ಜಾಗಕ್ಕೆ ಬರೋಕೆ ಹೇಳ್ತಾನೆ. ಸುರೇಂದರ್ ಅಲ್ಲಿಗೆ ಹೋದಾಗ ಆ ಕಿಲ್ಲರ್ ಮಾಸ್ಕ್ ಹಾಕೊಂಡು ಬಂದು ಅವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಒಂದು ಹಳೆ ಮಾಲ್ಗೆ ಹಾಕ್ತಾನೆ. ಅದೇ ಬಸ್ ಸ್ಟಾಪ್ ಹತ್ರ ಇಂದ ಕಿಲ್ಲರ್ ಒಬ್ಬನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾನಲ್ಲ, ಅದು ಸುರೇಂದರ್. ಆ ಹಳೆ ಬಿಲ್ಡಿಂಗ್ ಅಲ್ಲಿ ಒಬ್ಬ ವ್ಯಕ್ತಿಯ ಮುಖಕ್ಕೆ ಬಟ್ಟೆ ಸುತ್ತಿ ಆ ಕಿಲ್ಲರ್ ಕೂರಿಸಿರ್ತಾನೆ. ಅವಾಗ ಕಿಲ್ಲರ್ ಸುರೇಂದರ್ಗೆ ವಿಡಿಯೋ ಕಾಲ್ ಮಾಡಿ ಅವನ್ ಮುಂದೆ ಇರೋ ವ್ಯಕ್ತಿನ ಶೂಟ್ ಮಾಡಿ ಕೊಲ್ಲೋಕೆ ಹೇಳ್ತಾನೆ. ಸಾಯಿಸ್ಲಿಲ್ಲ ಅಂದ್ರೆ ಸುಧಾಕರ್ನ ಕೊಲ್ಲೋದಾಗಿ ಹೇಳ್ತಾನೆ. ಅದಕ್ಕೆ ಸುರೇಂದರ್ ಅವನ್ ಮುಂದೆ ಇದ್ದ ಮುಖಕ್ಕೆ ಬಟ್ಟೆ ಕಟ್ಟಿದ್ದ ವ್ಯಕ್ತಿನ ಸಾಯಿಸ್ಬಿಡ್ತಾನೆ. ಆದ್ರೆ ಸುರೇಂದರ್ ಶೂಟ್ ಮಾಡಿ ಕೊಲೆ ಮಾಡಿದ್ದು ಸುಧಾಕರ್ರೇ ಆಗಿರ್ತಾನೆ. ಮೀರಾ ಜೊತೆನೂ ಇದೇ ರೀತಿ ಆಗಿರುತ್ತೆ. ಇದನ್ನೆಲ್ಲ ಕೇಳಿ ಅರವಿಂದ್ ಸುರೇಂದರ್ ಮತ್ತೆ ಮೀರಾನು ಒಂದೇ ರೂಮ್ ಅಲ್ಲಿ ಕೂರಿಸಿ ಅವರಿಗೆ ಗ್ರೂಪ್ ಫೋಟೋ ತೋರಿಸಿ ಆ 11 ಟ್ವಿನ್ಸ್ ಅಲ್ಲಿ ಯಾರ ಮೇಲಾದ್ರೂ ಡೌಟ್ ಇದೆಯಾ ಅಂತ ಕೇಳ್ತಾನೆ. ಅವಾಗ ಇಬ್ರು ಬೆಂಜಮಿನ್ ಅನ್ನೋ ಹುಡುಗನ ಮೇಲೆ ಡೌಟ್ ಇದೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸತ್ತಿರೋ 8 ಜನ ಇನ್ಕ್ಲೂಡಿಂಗ್ ಸುಧಾಕರ್ ಮತ್ತೆ ಮೀರಾ ಸಿಸ್ಟರ್ ತಾರಾ ಎಲ್ಲರೂ ಟ್ವಿನ್ಸ್ ಅಂತ ಗೊತ್ತಾಗುತ್ತೆ.
ಅದಕ್ಕೆ ಅರವಿಂದ್ ಈ ಬೆಂಜಮಿನ್ ಬಗ್ಗೆ ಡೀಟೇಲ್ಸ್ ಮತ್ತೆ ಇನ್ನು ಉಳಿದಿರೋ 2 ಟ್ವಿನ್ಸ್ ನ ಅಡ್ರೆಸ್ ತಿಳ್ಕೊಳ್ಳೋಕೆ 11 ಟ್ವಿನ್ಸ್ ಓದಿದ್ದ ಸ್ಕೂಲ್ ಓನರ್ ಶಾಂತಿನ ಮೀಟ್ ಮಾಡೋಕೆ ಹೋಗ್ತಾನೆ. ಅಲ್ಲಿ ಅರವಿಂದ್ ಶಾಂತಿಗೆ ಫೋಟೋ ತೋರಿಸಿ ಚೆನ್ನೈಯಲ್ಲಿ ಕಳೆದ 1 ವರ್ಷದಲ್ಲಿ 8 ಜನ ಟ್ವಿನ್ಸ್ ಹತ್ತಿದ್ದಾರೆ, ಆ ಕೊಲೆ ಮಾಡ್ತಾ ಇರೋದು ಅಂದ ತಕ್ಷಣ ಶಾಂತಿನೇ ಬೆಂಜಮಿನ್ ಅಂತಾಳೆ. ಅದನ್ನ ಕೇಳಿ ಅರವಿಂದ್ಗೆ ಶಾಕ್ ಆಗಿ ಬೆಂಜಮಿನ್ ಕತೆ ಹೇಳೋಕೆ ಕೇಳ್ತಾನೆ. ಇವಾಗ ಶಾಂತಿ ಬೆಂಜಮಿನ್ ಕಥೆಯನ್ನ ಹೇಳೋಕೆ ಶುರು ಮಾಡ್ತಾಳೆ. ಶಾಂತಿ ಮತ್ತೆ ಅವಳ ಗಂಡ ರವಿ ಇಬ್ರು ಸೇರಿ ಒಂದು ಸ್ಕೂಲ್ ನ ಓಪನ್ ಮಾಡಿರ್ತಾರೆ. ಅಲ್ಲಿಗೆ ಒಬ್ಬರು ಟ್ವಿನ್ಸ್ ಜಾಯಿನ್ ಆಗಿ ಎಕ್ಸಾಮ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗೆದು ಪಾಸ್ ಆಗಿರ್ತಾರೆ. ಅದನ್ನೇ ಯೂಸ್ ಮಾಡ್ಕೊಂಡು ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ಕೊಂಡ ರವಿ ಅವನ ಸ್ಕೂಲ್ ಹೆಸರನ್ನ ಟ್ವಿನ್ ಬರ್ಡ್ಸ್ ಅಂತ ಚೇಂಜ್ ಮಾಡಿ ಆ ಸ್ಕೂಲ್ ಅಲ್ಲಿ ಟ್ವಿನ್ಸ್ ಜಾಯಿನ್ ಆದ್ರೆ ಒಬ್ಬರಿಗೆ ಮಾತ್ರ ಫೀಸ್ ಕಟ್ಟಿಸ್ಕೊತಾ ಇರ್ತಾರೆ. ಅದಕ್ಕೆ ಸಿಟಿಯಲ್ಲಿ ಇರೋ ಎಲ್ಲಾ ಟ್ವಿನ್ಸ್ ಅದೇ ಸ್ಕೂಲ್ಗೆ ಜಾಯಿನ್ ಆಗ್ತಾ ಇರ್ತಾರೆ. ಒಂದಿನ ರವಿ ಒಂದು ಚೆಸ್ ಮ್ಯಾಚ್ ಅಲ್ಲಿ ಬೆಂಜಮಿನ್ ನ ಮೀಟ್ ಮಾಡ್ತಾನೆ. ಬೆಂಜಮಿನ್ ಚೆಸ್ ಅಲ್ಲಿ ಎಕ್ಸ್ಪರ್ಟ್ ಆಗಿರ್ತಾನೆ. ಬೆಂಜಮಿನ್ ನ ಚೆಸ್ ಟ್ಯಾಲೆಂಟ್ ಇಟ್ಕೊಂಡು ಸ್ಕೂಲ್ ನ ಫೇಮಸ್ ಮಾಡಬೇಕು ಅನ್ಕೊಂಡು ಬೆಂಜಮಿನ್ ನ ಮೀಟ್ ಮಾಡೋಕೆ ರವಿ ಮತ್ತೆ ಶಾಂತಿ ಹೋಗ್ತಾರೆ. ಅವಾಗ ಬೆಂಜಮಿನ್ ಒಬ್ಬ ಅನಾಥ ಮತ್ತೆ ಅವನಿಗೆ ಫ್ರಾನ್ಸಿಸ್ ಅನ್ನೋ ಟ್ವಿನ್ ಬ್ರದರ್ ಇದ್ದಾನೆ ಅಂತ ಗೊತ್ತಾಗುತ್ತೆ. ಫ್ರಾನ್ಸಿಸ್ಗೆ ಮಾನಸಿಕ ಕಾಯಿಲೆ ಇರುತ್ತೆ. ಶಾಂತಿ ಮತ್ತೆ ರವಿ ಬೆಂಜಮಿನ್ಗೆ ಅವ್ರ ಸ್ಕೂಲ್ಗೆ ಸೇರ್ಕೊಂಡ್ರೆ ಫ್ರಾನ್ಸಿಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ಕೆ ಬೆಂಜಮಿನ್ ಮತ್ತೆ ಫ್ರಾನ್ಸಿಸ್ ಆ ಸ್ಕೂಲ್ಗೆ ಜಾಯಿನ್ ಆಗ್ತಾರೆ. ಬೆಂಜಮಿನ್ ಚೆಸ್ ಅಲ್ಲಿ ಜೀನಿಯಸ್ ಇರ್ತಾನೆ. ಮಾನಸಿಕ ಕಾಯಿಲೆ ಇದ್ರು ಫ್ರಾನ್ಸಿಸ್ ಕ್ಲಾಸ್ಗೆ ಟಾಪ್ ಬರ್ತಾ ಇರ್ತಾನೆ. ಕೆಲವೇ ದಿನಗಳಲ್ಲಿ ಎಲ್ಲಾ ಟೀಚರ್ಸ್ಗೂ ಬೆಂಜಮಿನ್ ಮತ್ತೆ ಫ್ರಾನ್ಸಿಸ್ ಫೇವರೇಟ್ ಆಗ್ತಾರೆ. ಅದರಿಂದ ಬೇರೆ ಸ್ಟೂಡೆಂಟ್ಸ್ಗೆ ಬೆಂಜಮಿನ್ ಮತ್ತೆ ಫ್ರಾನ್ಸಿಸ್ ಕಂಡ್ರೆ ಹೊಟ್ಟೆ ಉರಿ ಶುರು ಆಗುತ್ತೆ. ಹಾಗೆ ಒಂದು ದಿನ ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ಫ್ರಾನ್ಸಿಸ್ ಮತ್ತೆ ಬೆಂಜಮಿನ್ ಮೇಕಪ್ ಮಾಡ್ಕೊಂಡು ಅವರೇ ಪೇರೆಂಟ್ಸ್ ತರ ಬಂದಿರ್ತಾರೆ. ಶಾಂತಿ ಎಲ್ಲರ ಮುಂದೆ ಬೆಂಜಮಿನ್ ಮತ್ತೆ ಫ್ರಾನ್ಸಿಸ್ ನ ಹೊಗಳುತ್ತಾರೆ. ಅದನ್ನ ನೋಡಿ ಎಲ್ಲಾ ಪೇರೆಂಟ್ಸ್ ಅವ್ರ ಮಕ್ಳಿಗೆ ಬೈತಾ ಇರ್ತಾರೆ. ಇದರಿಂದ ಎಲ್ಲಾ ಸ್ಟೂಡೆಂಟ್ಸ್ಗೂ ಕೋಪ ಬಂದು ಫ್ರಾನ್ಸಿಸ್ ನ ಹುಚ್ಚ ಅಂತ ಕರೆಯೋಕೆ ಶುರು ಮಾಡ್ತಾರೆ. ಇದು ಬೆಂಜಮಿನ್ಗೆ ಗೊತ್ತಾಗಿ ಎಲ್ಲಾ ಸ್ಟೂಡೆಂಟ್ಸ್ಗೂ ಹೊಡೆದಿರ್ತಾನೆ. ಶಾಂತಿ ಆ ರೀತಿ ಮತ್ತೆ ಆಗ್ಬಾರ್ದು ಅಂತ ವಾರ್ನಿಂಗ್ ಕೊಟ್ಟ ಮೇಲೆ ಎಲ್ಲ ತಣ್ಣಗಾಗುತ್ತೆ. ಬೆಂಜಮಿನ್ಗೆ ಚೆಸ್ ಮ್ಯಾಚ್ ಇದ್ದರಿಂದ ಶಾಂತಿನೇ ಅವನ್ನ ಟ್ರೈನ್ ಮಾಡ್ತಾ ಇರ್ತಾಳೆ. ಬೆಂಜಮಿನ್ ಯಾವಾಗ್ಲೂ ಸೋಲ್ತಾ ಇರ್ತಾನೆ. ಅದಕ್ಕೆ ಶಾಂತಿ ಕಾಂಪಿಟೇಷನ್ ಎಲ್ಲ ಬೇಡ ಅಂದಾಗ ಬೆಂಜಮಿನ್ ಇನ್ನೊಂದ್ಸಲ ಮ್ಯಾಚ್ ಆಡೋಣ ಅಂತ ಹೇಳಿ ಶಾಂತಿನ ಈಸಿಯಾಗಿ ಸೋಲಿಸ್ತಾನೆ. ಅವಾಗ ಶಾಂತಿಗೆ ಎಲ್ರು ಪ್ಲಾನ್ ಎ ಪ್ಲಾನ್ ಬಿ ಮಾಡ್ಕೊಂಡಿದ್ರೆ ಬೆಂಜಮಿನ್ ಪ್ಲಾನ್ ಸಿನು ಕೂಡ ರೆಡಿ ಮಾಡ್ಕೊಂಡಿರ್ತಾನೆ. ಅದು ಅವ್ನ್ ಗೇಮ್ ಕಂಪ್ಲೀಟ್ ಮಾಡೋವರೆಗೂ ಯಾರಿಗೂ ಗೊತ್ತಾಗಲ್ಲ ಅಂತ ಅವಳಿಗೆ ಅನ್ಸುತ್ತೆ. ಅವಾಗ ಶಾಂತಿ ನೀನು ಇಷ್ಟು ಈಸಿಯಾಗಿ ನನ್ನ ಸೋಲ್ಸೋಕೆ ಗೊತ್ತಿದ್ರು ನೀನ್ ಯಾಕೆ ಸೋಲ್ತಿದ್ದೆ ಅಂತ ಕೇಳ್ತಾಳೆ. ಅವಾಗ ಬೆಂಜಮಿನ್ ನೀವು ನಮ್ಮಮ್ಮನ್ ತರ ನಿಮ್ಮನ್ನ ಒಂದ್ಸಲ ಅಮ್ಮ ಅಂತ ಕರೀಲ ಅಂತ ಕೇಳ್ತಾನೆ. ಅಷ್ಟ್ರಲ್ಲಿ ಕರೆಂಟ್ ಹೋಗುತ್ತೆ. ಫ್ರಾನ್ಸಿಸ್ಗೆ ಕತ್ತಲು ಅಂದ್ರೆ ಭಯ. ಅದಕ್ಕೆ ಕರೆಂಟ್ ಹೋದ ತಕ್ಷಣ ಬೆಂಜಮಿನ್ ಅಳ್ತಾ ಇದ್ದ ಫ್ರಾನ್ಸಿಸ್ ನ ಸಮಾಧಾನ ಮಾಡೋಕೆ ಓಡೋಗ್ತಾನೆ. ಕಡೆಗೆ ಬೆಂಜಮಿನ್ ಚೆಸ್ ಆಡೋಕೆ ಬೇರೆ ಸ್ಟೇಟ್ಗೆ ಹೋಗ್ತಾನೆ. ಆ ಗ್ಯಾಪ್ ಅಲ್ಲಿ ಕ್ಲಾಸಿನ ಎಲ್ಲ ಹುಡುಗರು ಫ್ರಾನ್ಸಿಸ್ ನ ತುಂಬಾ ಅಳಿಸ್ತಾರೆ. ಬೆಂಜಮಿನ್ ಬಂದ್ಮೇಲೆ ಫ್ರಾನ್ಸಿಸ್ ಅದನ್ನೆಲ್ಲ ಹೇಳಿದ್ರೆ ಬೆಂಜಮಿನ್ ಎಲ್ರಿಗೂ ಮತ್ತೆ ಹೊಡಿತಾನೆ ಅಂತ ಅದನ್ನ ಹೇಳಲ್ಲ. ಕಡೆಗೆ ಅವರಿಗೆ ಲ್ಯಾಬ್ ಎಕ್ಸಾಮ್ ಇರುತ್ತೆ. ಬೆಂಜಮಿನ್ಗೆ ಫಿಸಿಕ್ಸ್ ಲ್ಯಾಬ್, ಫ್ರಾನ್ಸಿಸ್ಗೆ ಕೆಮಿಸ್ಟ್ರಿ ಲ್ಯಾಬ್ ಇರುತ್ತೆ. ಇಬ್ರು ಟೀಚರ್ ಫ್ರಾನ್ಸಿಸ್ಗೆ ಕತ್ತಲೆ ಕಂಡ್ರೆ ಭಯ ಅಂತ ಹೇಳೋದನ್ನ ಒಬ್ಬ ಹುಡುಗ ಕೇಳಿಸ್ಕೊಂಡು ಎಲ್ಲಾ ಸ್ಟೂಡೆಂಟ್ಸ್ಗೂ ಹೇಳಿ ಟೀಚರ್ ಬರೋ ಮುಂಚೆ ಲ್ಯಾಬ್ ಡೋರ್ ಕ್ಲೋಸ್ ಮಾಡಿ ಲೈಟ್ಸ್ ಆಫ್ ಮಾಡ್ತಾನೆ. ಫ್ರಾನ್ಸಿಸ್ ಜೋರಾಗಿ ಕಿರಿಚಿಕೊಳ್ತಾ ಸತ್ತೇ ಹೋಗ್ತಾನೆ. ಇದರಿಂದ ಬೆಂಜಮಿನ್ಗೆ ತುಂಬಾ ನೋವಾಗುತ್ತೆ. ಅದಕ್ಕೆ ಬೆಂಜಮಿನ್ ಅದೇ ಸ್ಕೂಲಲ್ಲಿ ಇದ್ರೆ ತುಂಬಾ ನೋವು ಪಡ್ತಾನೆ ಅಂತ ಚರ್ಚ್ನ ಸಿಸ್ಟರ್ ಅವನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಕಡೆಗೆ ಒಂದು ಫೈರ್ ಆಕ್ಸಿಡೆಂಟ್ ಅಲ್ಲಿ ಶಾಂತಿ ಅವರ ಸ್ಕೂಲ್ ಕೂಡ ನಾಶ ಆಗುತ್ತೆ. ಜೊತೆಗೆ ರವಿ ಎಣ್ಣೆ ಕುಡಿದು ಸತ್ತೋಗ್ತಾನೆ. ಇದನ್ನೆಲ್ಲ ಶಾಂತಿ ಅರವಿಂದ್ ಮತ್ತೆ ಮನೋಹರ್ಗೆ ಹೇಳ್ತಾಳೆ. ಆಮೇಲೆ ಆ ಎಲ್ಲಾ ಟ್ವಿನ್ಸ್ ಅಡ್ರೆಸ್ ಮತ್ತೆ ಡೀಟೇಲ್ಸ್ ಕೊಡ್ತಾಳೆ. ಅರವಿಂದ್ ಆ ಡೀಟೇಲ್ಸ್ ಜೊತೆ ಸತ್ತಿರೋ ಟ್ವಿನ್ಸ್ ಡೀಟೇಲ್ಸ್ ಮ್ಯಾಚ್ ಮಾಡಿ ನೋಡಿದಾಗ ಬೆಂಜಮಿನ್ ಎಲ್ಲರನ್ನು ಅವರ ಬರ್ಡೇ ದಿನಾನೇ ಕೊಲೆ ಮಾಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಮತ್ತೆ ಇನ್ನು ಕೊಲೆ ಆಗದಿರೋ 2 ಟ್ವಿನ್ಸ್ ಧೀರನ್ ಮತ್ತೆ ಧೀರಜ್ ಅನ್ನೋ ಹುಡುಗರು, ಜೊತೆಗೆ ಇನ್ನೊಂದು ಟ್ವಿನ್ ಅರವಿಂದ್ ನ ಲವ್ ಮಾಡ್ತಾ ಇರೋ ಸಂಜನಾ ಮತ್ತೆ ಅವಳ ಟ್ವಿನ್ ಸಿಸ್ಟರ್ ಅಂಜನಾ ಅಂತ ಗೊತ್ತಾಗುತ್ತೆ. ಅರವಿಂದ್ ಮೊದಲು ಸಂಜನಾ ಮತ್ತೆ ಅಂಜನಾನ ಮೀಟ್ ಮಾಡಿ ಎಲ್ಲಾ ವಿಷಯ ಹೇಳಿ ಅವರನ್ನ ಸೇಫ್ ಆಗಿ ಇಡೋಕೆ ಅವರಿಬ್ರು ಮನೋಹರ್ ಮನೆಗೆ ಬಿಡ್ತಾನೆ. ಇವಾಗ ಉಳಿದಿರೋ ಟ್ವಿನ್ ಧೀರನ್ ಮತ್ತೆ ಧೀರಜ್ ಅಡ್ರೆಸ್ಗೆ ಹೋದ್ರೆ ಅವರು ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಆದ್ರೆ ಅವರ ತಾಯಿ ಒಂದು ಕೊಬ್ಬರಿ ಮಂಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಗೊತ್ತಾಗಿ ಅಲ್ಲಿಗೆ ಹೋದ್ರೆ ಆ ಮಹಿಳೆ ಅಲ್ಲಿ ಕೆಲಸ ಮಾಡೋದು ಬಿಟ್ಟು ತುಂಬಾ ವರ್ಷ ಆಯ್ತು ಅಂತ ಗೊತ್ತಾಗುತ್ತೆ. ಮಾರನೇ ದಿನ ಇನ್ನೊಂದು ಕೊಲೆ ಆಗಿದೆ ಅಂತ ಗೊತ್ತಾಗುತ್ತೆ. ಅದನ್ನ ನೋಡಿ ಹೈಯರ್ ಆಫೀಸರ್ ಅರವಿಂದ್ಗೆ ಮೊದಲು ಆ ಬಾಡಿ ಧೀರಂದೋ ಧೀರಜ್ದೋ ಕಂಡಿಡೀರಿ ಅಂದಾಗ ಅರವಿಂದ್ ಆ ಬಾಡಿ ಧೀರಂದು ಅಂತಾನೆ. ಹೇಗೆ ಅಂದ್ರೆ ಫ್ರಾನ್ಸಿಸ್ ಕೊಲೆಯಾದ ದಿನ ಧೀರನ್ ಬೆಂಜಮಿನ್ ಜೊತೆ ಫಿಸಿಕ್ಸ್ ಲ್ಯಾಬ್ ಅಲ್ಲಿ ಇದ್ದ. ಇವಾಗ ಬೆಂಜಮಿನ್ ಕೊಲೆ ಮಾಡ್ತಾ ಇರೋದು ಅವನ ಜೊತೆ ಫಿಸಿಕ್ಸ್ ಲ್ಯಾಬ್ ಅಲ್ಲಿ ಇದ್ದವ್ರನ್ನ. ಅದರಿಂದ ಫ್ರಾನ್ಸಿಸ್ ನ ಕೊಂದ ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಇದ್ದವರಿಗೆ ಅವ್ರ ಟ್ವಿನ್ ಸಿಸ್ಟರ್ ಇಲ್ದೇ ಇರೋ ನೋವು ಗೊತ್ತಾಗ್ಲಿ ಅಂತ ಬೆಂಜಮಿನ್ ಹೀಗ್ ಮಾಡ್ತಾ ಇರ್ತಾನೆ ಅಂತ ಅರವಿಂದ್ ಹೇಳ್ತಾನೆ. ಅವಾಗ ಹೈಯರ್ ಆಫೀಸರ್ ಅರವಿಂದ್ಗೆ ಮೊದಲು ಕೇಸ್ ಹ್ಯಾಂಡಲ್ ಮಾಡ್ತಿದ್ದ ರಂಜಿತ್ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ನಿನ್ನ ಮೀಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ತಾನೆ. ಅರವಿಂದ್ ಹೋಗಿ ರಂಜಿತ್ ನ ಮೀಟ್ ಮಾಡ್ತಾನೆ.
ರಂಜಿತ್ ಹೇಳೋದು ಅವನಿಗೆ ಆಕ್ಸಿಡೆಂಟ್ ಅಲ್ಲ ಆಗಿದ್ದು, ಮೊದಲು ರಂಜಿತ್ಗೆ ಒಂದು ಕೊಲೆ ಆಗಿದೆ ಅಂತ ಫೇಕ್ ಕಾಲ್ ಬಂದಿರುತ್ತೆ. ಅಲ್ಲಿಗೆ ರಂಜಿತ್ ಹೋಗುವಾಗ ಬೆಂಜಮಿನ್ ಬ್ಲಾಕ್ ಕಾರ್ ಅಲ್ಲಿ ಬಂದು ಆಕ್ಸಿಡೆಂಟ್ ಆಗೋ ರೀತಿ ಮಾಡಿರ್ತಾನೆ. ಆಮೇಲೆ ರಂಜಿತ್ ನ ಬೆಂಜಮಿನ್ನೇ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಸೇರ್ಸಿರ್ತಾನೆ. ಇದನ್ನೆಲ್ಲ ರಂಜಿತ್ ಅರವಿಂದ್ಗೆ ಹೇಳ್ತಾನೆ. ಅರವಿಂದ್ ರಂಜಿತ್ ನ ಮಾತಾಡಿಸ್ಕೊಂಡು ಈಚೆ ಬಂದಾಗ ಶಾಂತಿ ಅರವಿಂದ್ಗೆ ಕಾಲ್ ಮಾಡಿ ಬೆಂಜಮಿನ್ ಪ್ರತಿ ವರ್ಷ ಫ್ರಾನ್ಸಿಸ್ ಸತ್ತ ದಿನ ಅವನ್ ಸಮಾಧಿ ಹತ್ರಕ್ಕೆ ಬರ್ತಾನೆ, ನಾಳೆ ಫ್ರಾನ್ಸಿಸ್ ಸತ್ತ ದಿನ ಅಂತ ಹೇಳ್ತಾಳೆ. ಅದಕ್ಕೆ ಅರವಿಂದ್ ಫ್ರಾನ್ಸಿಸ್ ಸಮಾಧಿ ಬಳಿ ಹೋಗ್ತಾನೆ. ಬೆಳಗಿನ ಜಾವ 12:10 ಸರಿಯಾಗಿ ಬೆಂಜಮಿನ್ ಕಾರಲ್ಲಿ ಮಾಸ್ಕ್ ಹಾಕೊಂಡು ಬಂದು ಫ್ರಾನ್ಸಿಸ್ ಸಮಾಧಿ ಮೇಲೆ ಹೂ ಇಡ್ತಾನೆ. ಇವಾಗ ನಮ್ಗೆ ಬೆಂಜಮಿನ್ ಫೇಸ್ ನ ತೋರಿಸ್ತಾರೆ. ಶಾಕಿಂಗ್ ಅನ್ನೋ ಹಾಗೆ ಬೆಂಜಮಿನ್ ಬೇರೆ ಯಾರೋ ಅಲ್ಲ, ಮನೋಹರ್ ರೇ ಅಂತ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ. ಹಿಂದೆಯಿಂದ ಅರವಿಂದ್ ಗನ್ ಹಿಡ್ಕೊಂಡು ಬರ್ತಾನೆ. ಮನೋಹರ್ ಅರವಿಂದ್ಗೆ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಅರವಿಂದ್ ಮನೋಹರ್ನ ಚೇಸ್ ಮಾಡಿದ್ರು ಹಿಡಿಯೋಕೆ ಆಗಲ್ಲ. ಅದಕ್ಕೆ ಅರವಿಂದ್ ಮನೋಹರ್ ಮನೆಗೆ ಹೋದ್ರೆ ಮನೋಹರ್ ಆಲ್ರೆಡಿ ಮನೆಯಲ್ಲಿ ಇರ್ತಾನೆ. ಅರವಿಂದ್ ಸಂಜನಾ ಮತ್ತೆ ಅಂಜನಾನ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕು ಅಂತ ಮನೆ ಒಳಗೆ ಹೋದ್ರೆ ಸಂಜನಾ ಮತ್ತೆ ಅಂಜನಾನ ಮನೋಹರ್ ಕಟ್ಟಾಕಿರ್ತಾನೆ. ಅದನ್ನ ಅರವಿಂದ್ ನೋಡುವಾಗ ಮನೋಹರ್ ಹಿಂದೆಯಿಂದ ಬಂದು ರಾಡಲ್ಲಿ ಅರವಿಂದ್ಗೆ ಹೊಡೆದು ಅಂಜನಾನ ಹೇಳ್ಕೊಂಡು ಹೋಗ್ತಾನೆ. ಅರವಿಂದ್ ಕಷ್ಟಪಟ್ಟು ಎದ್ದು ಸಂಜನಾನ ಬಿಡಿಸ್ಕೊಂಡು ಅಲ್ಲಿಂದ ಮೀರಾ ಮತ್ತೆ ಸುರೇಂದರ್ ಹೇಳಿದ ಹಾಗೆ ಹಳೆ ಮಾಲ್ ಅಲ್ಲಿ ಕಿಲ್ಲರ್ ಇರ್ತಾನೆ ಅಂತ ಹಳೆ ಮಾಲ್ಗೆ ಹೋಗ್ತಾನೆ. ಅಲ್ಲಿ ಮನೋಹರ್ ಇರ್ತಾನೆ. ಅಲ್ಲೂ ಕೂಡ ಮನೋಹರ್ ಮತ್ತೆ ಅರವಿಂದ್ಗೂ ಜಗಳ ಆಗುತ್ತೆ. ಇಬ್ರು ಜಗಳದಲ್ಲಿ ಅರವಿಂದ್ ನ ಗನ್ನು ಕೆಳಗೆ ಬಿದ್ದಿರುತ್ತೆ. ಅದನ್ನ ಮನೋಹರ್ ಓಡೋಗಿ ಎತ್ಕೋತಾನೆ. ಅವಾಗ ಅರವಿಂದ್ ಮೇಲಿಂದ ಸಂಜನಾ ಕೈಗೆ ಇನ್ನೊಂದು ಗನ್ ಎಸ್ತು ಮನೋಹರ್ ಲಿಫ್ಟ್ ಅಲ್ಲಿ ಬರ್ತಿದ್ದಾನೆ, ಶೂಟ್ ಮಾಡಿಬಿಡು ಅಂತಾನೆ. ಲಿಫ್ಟ್ ಓಪನ್ ಆಗ್ತಿದ್ದಂಗೆ ಸಂಜನಾ ಶೂಟ್ ಮಾಡ್ತಾಳೆ. ಆದ್ರೆ ಲಿಫ್ಟ್ ಅಲ್ಲಿ ಮನೋಹರ್ ಇರಲ್ಲ, ಅಂಜನಾ ಇರ್ತಾಳೆ. ಕಡೆಗೂ ಸಂಜನಾ ಕೈಲಿ ಅಂಜನಾ ಸಾಯೋ ರೀತಿ ಬೆಂಜಮಿನ್ ಮಾಡ್ತಾನೆ. ಆದ್ರೆ ಇವಾಗ ಇಲ್ಲಿ ಕಥೆಯ ಮೇಜರ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನೆಂದ್ರೆ ನಾವು ನೋಡಿದ ಹಾಗೆ ಅರವಿಂದ್ ಗನ್ನ ಮನೋಹರ್ ಎತ್ಕೊಂಡಿರಲ್ಲ, ಅರವಿಂದೇ ಎತ್ಕೊಂಡಿರ್ತಾನೆ. ಇವಾಗ ಮನೋಹರ್ಗೆ ಅರವಿಂದ್ ಎದೆ ಮೇಲೆ ಫ್ರಾನ್ಸಿಸ್ ಅಂತ ಅಚ್ಚೆ ಇರೋದು ಕಾಣಿಸುತ್ತೆ. ಅಂದ್ರೆ ನಾವು ಅನ್ಕೊಂಡ ಹಾಗೆ ಮನೋಹರ್ ಬೆಂಜಮಿನ್ ಅಲ್ಲ, ಅರವಿಂದೇ ಬೆಂಜಮಿನ್. ಅಷ್ಟರಲ್ಲಿ ಅಲ್ಲಿಗೆ ರಂಜಿತ್ಗೂ ಅರವಿಂದೇ ಬೆಂಜಮಿನ್ ಅಂತ ಗೊತ್ತಾಗಿ ಅಲ್ಲಿಗೆ ಬಂದು ಅರವಿಂದ್ ನ ಅರೆಸ್ಟ್ ಮಾಡ್ತಾನೆ. ಇವಾಗ ಅರವಿಂದ್ ಅಲಿಯಾಸ್ ಬೆಂಜಮಿನ್ ಅವನು ಇಷ್ಟು ದಿನ ಮಾಡಿದ್ದ ಎಲ್ಲಾ ಪ್ಲಾನ್ ನ ರಂಜಿತ್ಗೆ ಹೇಳ್ತಾ ಹೋಗ್ತಾನೆ. ಫ್ರಾನ್ಸಿಸ್ ಸತ್ ಮೇಲೆ ಬೆಂಜಮಿನ್ಗೆ ಒಬ್ನೇ ಇರೋಕೆ ಆಗ್ತಾ ಇರಲ್ಲ. ಅದಕ್ಕೆ ಬೆಂಜಮಿನ್ ಫ್ರಾನ್ಸಿಸ್ ನ ಕೊಲೆಗೆ ಕಾರಣ ಆದ ಎಲ್ರು ಅವನ್ ರೀತಿ ನೋವು ಅನುಭವಿಸ್ಬೇಕು ಅನ್ಕೊಂಡು ಅದಕ್ಕೆ ಅವರ ಟ್ವಿನ್ ಸಿಸ್ಟರ್ ಅಥವಾ ಬ್ರದರ್ಸ್ ನ ಕೊಲೆ ಮಾಡೋಕೆ ಪ್ಲಾನ್ ಮಾಡ್ತಾನೆ. ಅದಕ್ಕೆ ಎಕ್ಸಾಮ್ ಪಾಸ್ ಆದ್ಮೇಲೆ IAS ತಗೊಳ್ಳೋದೆ IPS ತಗೋತಾನೆ. ಆಮೇಲೆ ಎಲ್ರು ಅಡ್ರೆಸ್ ಕಲೆಕ್ಟ್ ಮಾಡ್ಕೋತಾನೆ. ಆದ್ರೆ ಸಂಜನಾ ಮತ್ತೆ ಧೀರನ್ ಅಂಡ್ ಧೀರಜ್ ಅಡ್ರೆಸ್ ಸಿಕ್ಕಿರಲ್ಲ. ನಾರ್ಮಲ್ ಹ್ಯೂಮನ್ ಆಗಿ ಕೊಲೆ ಮಾಡಿದ್ರೆ ಪೊಲೀಸರ ಕೈಲಿ ಸಿಕ್ಕಿ ಬೀಳ್ತಾನೆ ಅಂತ ಬೆಂಜಮಿನ್ಗೆ ಗೊತ್ತಾಗಿ ಅವನೇ ಆ ಕೇಸ್ನ ತಗೊಳ್ಬೇಕು ಅಂತ ಅವನ ಏರಿಯಾ ಲಿಮಿಟ್ಸ್ ಅಲ್ಲೇ ಮೊದಲನೇ ಕೊಲೆ ಮಾಡ್ತಾನೆ. ಆದ್ರೆ ಆ ಕೇಸ್ನ ರಂಜಿತ್ಗೆ ಕೊಡ್ತಾರೆ. ಸುಧಾಕರ್ನ ಕೊಲೆ ಮಾಡಿದಾಗ ಆ ಮೆಟಲ್ ಪ್ಲೇಟ್ ಸಿಕ್ಕಿದ್ರೆ ಕೇಸ್ಗೆ ಕ್ಲೂ ಸಿಗುತ್ತೆ ಅಂತ ಗೊತ್ತಾಗಿ ಬೆಂಜಮಿನ್ ಮೊದಲು ರಂಜಿತ್ಗೆ ಆಕ್ಸಿಡೆಂಟ್ ಮಾಡಿಸ್ತಾನೆ. ಆದ್ರೆ ರಂಜಿತ್ ಸಾಯೋದು ಬೆಂಜಮಿನ್ಗೆ ಇಷ್ಟ ಇರಲ್ಲ. ಅದಕ್ಕೆ ಅವನೇ ರಂಜಿತ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾನೆ. ಆಮೇಲೆ ಶಾಂತಿಯಿಂದ ಸಂಜನಾ ಮತ್ತೆ ಧೀರನ್ ಅಡ್ರೆಸ್ ತಗೋತಾನೆ. ಆಮೇಲೆ ಮನೋಹರ್ನ ಬೆಂಜಮಿನ್ ಅಂತ ಸೆಟಪ್ ಮಾಡೋಕೆ ಅವನಿಗೆ ಕಾಲ್ ಮಾಡಿ ಅರವಿಂದ್ ಹೇಳಿದ ಹಾಗೆ ಮಾಡ್ಲಿಲ್ಲ ಅಂದ್ರೆ ಅವನ್ ಮಗನ್ನ ಕೊಲ್ಲೋದಾಗಿ ಎದುರಿಸ್ತಾನೆ. ಅದಕ್ಕೆ ಮನೋಹರ್ ಫ್ರಾನ್ಸಿಸ್ ಸಮಾಧಿ ಹತ್ರ ಬರ್ತಾನೆ. ಸಂಜನಾ ಅಂಜನಾನ ಕಟ್ಟಾಕಿರ್ತಾನೆ. ಆಮೇಲೆ ಅಂಜನಾನ ಮಾಲ್ ಹತ್ರ ಕರ್ಕೊಂಡು ಬಂದಿರ್ತಾನೆ. ಕಡೆಗೆ ಸಂಜನಾ ಕೈಲಿ ಅಂಜನಾ ಕೊಲೆ ಆಗೋ ಹಾಗೆ ಮಾಡ್ತಾನೆ. ಇದು ಬೆಂಜಮಿನ್ ನ ಪ್ಲಾನ್ ಆಗಿರುತ್ತೆ. ಇದನ್ನೆಲ್ಲ ಇವಾಗ ಅರವಿಂದ್ ರಂಜಿತ್ಗೆ ಹೇಳ್ತಾನೆ. ಅವಾಗ ರಂಜಿತ್ ಅರವಿಂದ್ಗೆ ಬೆಂಜಮಿನ್ ಅಂತ ಅವನಿಗೆ ಹೇಗೆ ಗೊತ್ತಾಯ್ತು ಅಂತ ಹೇಳ್ತಾನೆ. ಹೇಗೆ ಅಂದ್ರೆ ಅದು ಅರವಿಂದ್ ಯೂಸ್ ಮಾಡ್ತಿದ್ದ ಲೈಟರ್ ಇಂದ. ಅರವಿಂದ್ ರಂಜಿತ್ಗೆ ಆಕ್ಸಿಡೆಂಟ್ ಮಾಡಿಸಿ ಅವನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಾಗ ರಂಜಿತ್ ಕಾರಲ್ಲಿ ಲೈಟರ್ ನ ನೋಡಿರ್ತಾನೆ. ಅದೇ ಲೈಟರ್ ನ ರಂಜಿತ್ ಅರವಿಂದ್ ನ ಮೀಟ್ ಮಾಡಿದಾಗ ನೋಡ್ತಾನೆ. ಅದಕ್ಕೆ ರಂಜಿತ್ಗೆ ಅರವಿಂದ್ ಮೇಲೆ ಡೌಟ್ ಬಂದು ಅವ್ನ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದಾಗ ಅರವಿಂದ್ ನ ಯಾರೋ ಬ್ಯಾಂಗ್ಳೂರ್ ಅವರು ಚರ್ಚ್ ಇಂದ ಅಡಾಪ್ಟ್ ಮಾಡ್ಕೊಂಡಿರೋದು ಅಂತ ರಂಜಿತ್ಗೆ ಗೊತ್ತಾಗುತ್ತೆ. ಆಮೇಲೆ ರಂಜಿತ್ ಅರವಿಂದ್ ಮನೆ ಚೆಕ್ ಮಾಡಿದಾಗ ಅಲ್ಲಿ ಅರವಿಂದೇ ಬೆಂಜಮಿನ್ ಅಂತ ಕನ್ಫರ್ಮ್ ಆಗಿರುತ್ತೆ. ಇದನ್ನೆಲ್ಲ ಇವಾಗ ರಂಜಿತ್ ಅರವಿಂದ್ಗೆ ಹೇಳಿ ಅವನೇ ಕಿಲ್ಲರ್ ಅಂತ ಪ್ರೂವ್ ಮಾಡಿ ಜೈಲಿಗೆ ಹಾಕಿಸ್ತಾನೆ. ಇವಾಗ ರಂಜಿತ್ಗೆ ಒಂದು ಡೌಟ್ ಬಂದಿರುತ್ತೆ. ಅದೇನೆಂದ್ರೆ ಶಾಂತಿ ಕೊಟ್ಟಿದ್ದ ಡೀಟೇಲ್ಸ್ ಪ್ರಕಾರ ಅರವಿಂದ್ಗೆ ಧೀರನ್ ಮತ್ತೆ ಧೀರಜ್ ಅಡ್ರೆಸ್ ಸಿಕ್ಕಿರಲ್ಲ. ಆದ್ರೆ ಧೀರನ್ನ ಹೇಗೆ ಕೊಲೆ ಮಾಡ್ದ ಅಂತ. ಅವಾಗ ಅವರಿಗೆ ಒಬ್ಬ ವ್ಯಕ್ತಿ ಅಡ್ಡ ಸಿಗ್ತಾನೆ. ಅವನು ಫೈನಾನ್ಸ್ ಕಂಪನಿಯಲ್ಲಿ ದರೋಡೆ ಮಾಡಿದ್ದ ವ್ಯಕ್ತಿ ಆಗಿರ್ತಾನೆ. ಅವನ್ನ ರಂಜಿತ್ ಹಿಡ್ಕೊಂಡು ನೀನು ಜೈಲಲ್ಲಿ ಇರ್ಬೇಕಲ್ವಾ, ಇಲ್ಲೇನ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಇವಾಗ ಇನ್ನೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಇವಾಗ ರಂಜಿತ್ ಕೈಲಿ ಸಿಕ್ಕಾಕೊಂಡಿರೋನು ಧೀರಜ್, ಜೈಲಲ್ಲಿ ಇರೋನು ಧೀರನ್. ಅವರು ಕೂಡ ಟ್ವಿನ್ಸ್. ಇದು ಗೊತ್ತಾದಾಗ ರಂಜಿತ್ ಶಾಕ್ ಆಗಿ ಹೋಗ್ತಾನೆ. ಯಾಕಂದ್ರೆ ಅರವಿಂದ್ ನ ರಂಜಿತ್ ಹಿಡಿದು ಜೈಲಿಗೆ ಕಳಿಸಿಲ್ಲ, ಅರವಿಂದೇ ಬೇಕು ಅಂತ ತಗ್ಲಾಕೊಂಡು ಧೀರನ್ನ ಕೊಲ್ಲೋಕೆ ಜೈಲಿಗೆ ಹೋಗಿರ್ತಾನೆ. ಅದು ಗೊತ್ತಾಗಿ ರಂಜಿತ್ ಮತ್ತೆ ಮನೋಹರ್ ಜೈಲಿಗೆ ಓಡೋಗೋ ಅಷ್ಟರಲ್ಲಿ ಅರವಿಂದ್ ಧೀರನ್ನ ನೀರಲ್ಲಿ ಮುಳುಗಿಸಿ ಸಾಯಿಸಿ ಬಿಡ್ತಾನೆ.
ಅಲ್ಲಿ ಅರವಿಂದ್ ರಂಜಿತ್ಗೆ ಇವಾಗ ಅವನ ಮಾಸ್ಟರ್ ಪ್ಲಾನ್ ನ ರಿವೀಲ್ ಮಾಡ್ತಾನೆ. ಅರವಿಂದ್ ಧೀರನ್ ಅಡ್ರೆಸ್ ಕೇಳ್ಕೊಂಡು ಕೊಬ್ಬರಿ ಮಂಡಿಗೆ ಹೋದಾಗ ಅಲ್ಲಿ ಧೀರನ್ ಜೈಲಲ್ಲಿ ಇದ್ದಾನೆ ಅಂತ ಗೊತ್ತಾಗಿರುತ್ತೆ. ಅದಕ್ಕೆ ಅರವಿಂದ್ ಜೈಲಿಗೆ ಹೋಗೋಕೆ ರಂಜಿತ್ ನ ಯೂಸ್ ಮಾಡ್ಕೋಬೇಕು ಅಂತ ಅನ್ಕೋತಾನೆ. ರಂಜಿತ್ ನ ಅರವಿಂದ್ ಆಕ್ಸಿಡೆಂಟ್ ಆದ್ಮೇಲೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಾಗ ಅವನು ಲೈಟರ್ ನೋಡಿರ್ತಾನೆ ಅಂತ ಅರವಿಂದ್ಗೆ ಮೊದಲೇ ಗೊತ್ತಾಗಿ ಅವನೇ ಬೇಕು ಅಂತ ಮತ್ತೆ ರಂಜಿತ್ ನ ಭೇಟಿಯಾದಾಗ ಲೈಟರ್ ನ ರಂಜಿತ್ಗೆ ಕಾಣೋ ರೀತಿ ಮಡಗಿರ್ತಾನೆ. ಅವನಿಂದ ಇವಾಗ ಅರವಿಂದ್ ಜೈಲಿಗೆ ಬಂದು ಧೀರನ್ನ ಕೊಲೆ ಮಾಡ್ತಾನೆ. ಕಡೆಗೆ ಅರವಿಂದ್ ಅಲಿಯಾಸ್ ಬೆಂಜಮಿನ್ ಕೂಡ ಟ್ಯಾಬ್ಲೆಟ್ ರೀತಿ ಇದ್ದ ಡ್ರಗ್ಸ್ ನ ಒಂದೇ ಸಲ 6ರಿಂದ 7 ಮಾತ್ರೆ ತಗೊಂಡು ಅವನು ಕೂಡ ಸತ್ತೋಗ್ತಾನೆ. ಕಡೆಗೆ ಶಾಂತಿಗೆ ಬೆಂಜಮಿನ್ ಒಂದು ಲೆಟರ್ ಬರೆದು ಕಳ್ಸಿರ್ತಾನೆ. ಅದರಲ್ಲಿ ಅಮ್ಮ ಅಂತ ಇರುತ್ತೆ. ಆಮೇಲೆ ಬೆಂಜಮಿನ್ ಅವನ್ ಸತ್ ಮೇಲೆ ಅವನ ಹಾರ್ಟ್ ನ ಮನೋಹರ್ಗೆ ಕೊಡ್ಬೇಕು ಅಂತ ಬರೆದಿರ್ತಾನೆ. ಅದರಿಂದ ಮನೋಹರ್ ಜೀವನ ಕೂಡ ಉಳಿಯುತ್ತೆ. ಕಡೆಗೆ ಬೆಂಜಮಿನ್ ನ ಫ್ರಾನ್ಸಿಸ್ ಸಮಾಧಿ ಪಕ್ಕನೆ ಮಣ್ಣು ಮಾಡ್ತಾರೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಮೂವಿಯ ಕೊನೆಯ 30 ನಿಮಿಷ ಮಾತ್ರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾನೆ ಇರುತ್ತೆ. ಆದ್ರೆ ಫಸ್ಟ್ 30 ಮಿನಿಟ್ಸ್ ಅಷ್ಟೇನು ಚೆನ್ನಾಗಿಲ್ಲ. ಇನ್ನ ಹೀರೋಯಿನ್ ಕ್ಯಾರೆಕ್ಟರ್ ಮತ್ತೆ ಅವ್ರ ಆಕ್ಟಿಂಗ್ ಬಗ್ಗೆ ಹೇಳೋ ಮಾತೇ ಇಲ್ಲ. ಮೋಸ್ಟ್ಲಿ ಪ್ರೊಡ್ಯೂಸರ್ ಮಗಳಿರಬೇಕು, ಅದಕ್ಕೆ ಹೀರೋಯಿನ್ ಕ್ಯಾರೆಕ್ಟರ್ ಕೊಟ್ಬಿಟ್ಟಿದ್ದಾರೆ ಅನ್ಸುತ್ತೆ. ಜೋಕ್ಸ್ ಅಸೈಡ್ ಮೂವಿ ಚೆನ್ನಾಗಿತ್ತು, ಆರಾಮಾಗಿ ನೋಡ್ಬೋದು. ಇದು ಮೂವಿ ನೋಡಿ ನನ್ಗನ್ಸಿದ್ದು. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.